ಗುರುಭ್ಯೋ ನಮಃ. ಗುರು ಶ್ರೀ ರಾಘವೇಂದ್ರ ಸ್ವಾಮಿಯ ನಮಃ. ಸಮಸ್ತ ಕನ್ನಡ ನಾಡಿನ ಜನತೆಗೆ ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್ ಮಾಡುತ್ತಿರುವ ನಮಸ್ಕಾರಗಳು. ಇವತ್ತಿನ ಈ ಒಂದು ವಿಡಿಯೋದಲ್ಲಿ 2026ರಲ್ಲಿ ಬರುವಂಥ ಜನವರಿ ತಿಂಗಳ ಮೇಷರಾಶಿಯವರ ಮಾಸ ಭವಿಷ್ಯ ಹೇಗಿದೆ ಅಂತ ನಾವು ನೋಡೋಣ ಬನ್ನಿ. ಇದಕ್ಕಿಂತ ಮುಂಚೆ ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಿ ಕೊನೆಯ ತನಕ ಈ ವಿಡಿಯೋ ನೋಡಿ. ಹಾಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲನೇದಾಗಿ ಈ ಒಂದು ರಾಶಿಯಲ್ಲಿ ಇರುವಂಥವರ ಗ್ರಹ ಸಂಚಾರದ ಬಗ್ಗೆ ನೋಡೋದಾದರೆ, ಅದರಲ್ಲಿ ಮೇನಾಗಿ ಶನಿಯ ಬಗ್ಗೆ ನೋಡೋದಾದರೆ, ಈ ಒಂದು ಶನಿ ನಿಮ್ಮ ರಾಶಿಯಲ್ಲಿ ಮೊದಲನೇ 12ನೇ ಮನೆಯಲ್ಲಿ ಸಂಚರಿಸುತ್ತಿರುವ ಕಾರಣದಿಂದ 7.5 ಪ್ರಾರಂಭವಾಗುವಂಥದ್ದು. ಆದರೆ 7.5 ಎಂದು ಗಾಬರಿ ಪಡೆಯುವಂಥ ಅವಶ್ಯಕತೆಗಳು ಯಾವುದೂ ಇಲ್ಲ. ಯಾಕೆಂದರೆ ಗುರುಗ್ರಹ ನಿಮ್ಮ ಒಂದು ರಾಶಿಯಲ್ಲಿ 3ನೇ ಸ್ಥಾನದಲ್ಲಿದ್ದಾನೆ. ಇದರ ಜೊತೆಗೆ ರಾಹು 11ನೇ ಮನೆಯಲ್ಲಿ ಇರೋದ್ರಿಂದ ನಿಮಗೆ ಆರ್ಥಿಕ ಪರಿಸ್ಥಿತಿ ಸಹ ಹೆಚ್ಚಾಗುವಂಥದ್ದು, ಸಮಾಧಾನ ಹೆಚ್ಚಾಗುವಂಥದ್ದು. ಇನ್ನು ಸೂರ್ಯ 14ನೇ ತಾರೀಕಿನ ನಂತರ ಪ್ರವೇಶ ಮಾಡೋದ್ರಿಂದ ನಿಮ್ಮ ರಾಶಿಯಲ್ಲಿ ನಿಮಗೆ ಅತಿ ಹೆಚ್ಚು ಯಶಸ್ಸು ಸಿಗುವಂಥ ಸಾಧ್ಯತೆ ಲಕ್ಷಣಗಳು ಭಾಳ ಇವೆ. ಇನ್ನು ಈ ಒಂದು ರಾಶಿಯವರ ವೃತ್ತಿ ಮತ್ತು ವ್ಯವಹಾರದ ಬಗ್ಗೆ ನೋಡೋದಾಯಿತು ಅಂತ ಹೇಳಿದ್ರೆ, ಮೊದಲನೇದಾಗಿ ವೃತ್ತಿ ಜೀವನದ ಬಗ್ಗೆ ನೋಡೋದಾದರೆ, ತಿಂಗಳ ಮೊದಲಾರ್ಧದಕ್ಕಿಂತ ಕೊನೆ ಅರ್ಥದಲ್ಲೇ ನಿಮಗೆ ಹೆಚ್ಚು ಲಾಭದಾಯಕವಾಗಿ ಸೇರುವಂಥದ್ದು. ಸೂರ್ಯನು 10ನೇ ಮನೆಯಲ್ಲಿ ಪ್ರವೇಶಿಸಿದಾಗ ನಿಮಗೆ ಅತಿ ಹೆಚ್ಚು ಬಡ್ತಿ ಮತ್ತು ಹೊಸ ಜವಾಬ್ದಾರಿ ಸಿಗುವಂಥ ಲಕ್ಷಣಗಳು ಭಾಳ ಇವೆ. ಇದರ ಜೊತೆಗೆ ಮೇಲಧಿಕಾರಿಗಳಿಂದ ನಿಮಗೆ ಬೆಂಬಲ ದೊರೆಯುವಂಥ ಸಾಧ್ಯತೆಗಳು ಸಹ ಭಾಳ ಇವೆ. ಇನ್ನು ವ್ಯವಹಾರದ ಬಗ್ಗೆ ನೋಡೋದಾದ್ರೆ, ಹೊಸ ಹೂಡಿಕೆ ಮಾಡಬೇಕಾದ್ರೆ ಸ್ವಲ್ಪ ಎಚ್ಚರದಿಂದ ಇರಿ. ಇನ್ನು ಪಾರ್ಟ್ನರ್ಶಿಪ್ ವ್ಯವಹಾರ ನೀವೇನಾದರೂ ಮಾಡ್ತಾ ಇದ್ದೀರಾ ಅನ್ನೋದಾದ್ರೆ ಸ್ವಲ್ಪ ಮಾತುಕತೆ ವಿಚಾರದಲ್ಲಿ ಸ್ವಲ್ಪ ಎಚ್ಚರವಾಗಿರಿ. ಇನ್ನು ಪಾರ್ಟ್ನರ್ಶಿಪ್ ಅಲ್ಲಿ ನೀವು ಹೆಚ್ಚಾಗಿ ಒಂದು ವ್ಯಾಪಾರ ಅಥವಾ ಬಿಸ್ನೆಸ್ ಮಾಡ್ತಾ ಇದ್ದೀರಿ ಅನ್ನೋದಾದ್ರೆ ಕಾನೂನಾತ್ಮಕದಿಂದ ಅಗ್ರಿಮೆಂಟ್ ಆಗಿರ್ಬೋದು, ಇನ್ನೊಂದು ಮತ್ತೊಂದು ಲೀಗಲಿಟಿಯಿಂದ ನೀವು ಮುಂದುವರಿಯೋದು ಬಹಳ ಉತ್ತಮವಾಗ್ತದೆ. ಇನ್ನು ವಿದೇಶದಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀರಿ ಅನ್ನೋದಾದ್ರೆ ಅತಿ ಹೆಚ್ಚು ನಿಮಗೆ ಲಾಭದಾಯಕವಾಗಿ ಸೇರುವಂಥದ್ದು. ಇನ್ನು ಮೇನ್ ಆಗಿ ಆರ್ಥಿಕ ಸ್ಥಿತಿ ಬಗ್ಗೆ ನೋಡೋದಾದ್ರೆ, ರಾಹು ನಿಮ್ಮ ಒಂದು ರಾಶಿಯಲ್ಲಿ 11ನೇ ಮನೆಯಲ್ಲಿ ಇರೋದ್ರಿಂದ ಅನಿರೀಕ್ಷಿತ ಬದಲಾವಣೆಗಳು, ಅನಿರೀಕ್ಷಿತ ಒಂದು ಲಾಭದಾಯಕಗಳು ನಿಮಗೆ ಸಾಧ್ಯವಾಗುವಂಥದ್ದು. ಶನಿ 12ನೇ ಮನೆಯಲ್ಲಿ ಇರೋದ್ರಿಂದ ಖರ್ಚು ವೆಚ್ಚಗಳ ಬಗ್ಗೆ ಸ್ವಲ್ಪ ನಿಮ್ಮ ಗಮನ ಇರಲಿ. ಯಾವ ರೀತಿಯಲ್ಲಿ ಖರ್ಚು ವೆಚ್ಚ ಅಂದ್ರೆ, ಆಸ್ಪತ್ರೆ ಆಗಿರ್ಬೋದು, ಇಲ್ಲ ಅಥವಾ ಯಾವುದೋ ಒಂದು ಮಂಗಳ ಕಾರ್ಯಗಳಾಗಿರ್ಬೋದು, ಅಥವಾ ಯಾವುದೋ ಒಂದು ದೈವ ಕಾರ್ಯಕ್ರಮಗಳಿಗೆ ಅತಿ ಹೆಚ್ಚು ಖರ್ಚಾಗುವಂಥ ಸಾಧ್ಯತೆಗಳು ಇರುವಂಥದ್ದು. ಯಾವುದಾದ್ರೂ ಅಥವಾ ನಿಮ್ಮ ಹಳೆ ಸಾಲ ತೀರಿಸಬೇಕು ಅಂತ ಏನಾದರೂ ಯೋಚನೆ ಮಾಡ್ತಾ ಇದ್ದೀರಾ ಅಂದರೆ ಈ ತಿಂಗಳಿನಲ್ಲಿ ಅದೆಲ್ಲದೂ ಸಹ ಯೋಚನೆ ಮಾಡಿ ಎಲ್ಲದೂ ಸಹ ತೀರಿಸಿಕೊಳ್ಳುವಂಥ ಸಂಗತಿಗಳು ಭಾಳ ಇದೆ. ಇನ್ನು ಮೇನ್ ಆಗಿ ಪ್ರೀತಿ ಮತ್ತು ಕುಟುಂಬದ ಬಗ್ಗೆ ನೋಡೋದಾದ್ರೆ, ಕುಟುಂಬದಲ್ಲಿ ಏನೋ ಶಾಂತಿ ಇರ್ತದೆ, ಬಟ್ ಆದರೆ ನಿಮ್ಮ ಸಹೋದರ ಅಥವಾ ಸಹೋದರಿಯರೊಂದಿಗೆ ಸ್ವಲ್ಪ ಭಿನ್ನಾಭಿಪ್ರಾಯ ಮೂಡುವಂಥದ್ದು ಬಹಳ ಇದೆ. ಪ್ರೇಮದ ವಿಚಾರದ ಬಗ್ಗೆ ನೋಡೋದಾದ್ರೆ ಮಿಶ್ರ ಫಲಿತಾಂಶಗಳು ದೊರೆಯುವಂಥದ್ದು, ಆದರೆ ಅತಿ ಹೆಚ್ಚು ಭಾವನಾತ್ಮಕವಾಗುವಂಥದ್ದು ಬೇಡ. ಇನ್ನು ಕುಟುಂಬದ ಬಗ್ಗೆ ಹೇಳೋದಾದ್ರೆ, ಕೇತುವಿನ ಪ್ರಭಾವ ನಿಮ್ಮ ಒಂದು ರಾಶಿಯಲ್ಲಿ ಬಹಳ ಇರೋದ್ರಿಂದ ಮಕ್ಕಳ ಶಿಕ್ಷಣ ಕಾರ್ಯದ ಬಗ್ಗೆ ನೀವು ಅತಿ ಹೆಚ್ಚು ಯೋಚನೆ ಮಾಡುವಂಥ ಸಾಧ್ಯತೆಗಳು ಇದೆ. ಇನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರದ ಬಗ್ಗೆ ಹೇಳೋದಾದ್ರೆ, ಮಾನಸಿಕ ಒತ್ತಡ, ಅನಾರೋಗ್ಯದಿಂದ ನರಳಾಡುವಂಥದ್ದು ಮತ್ತೆ ನಿದ್ರಾಹೀನತೆ, ಈ ಸಮಸ್ಯೆಗಳಿಂದ ನೀವು ನರಳಾಡುವಂಥ ಸಾಧ್ಯತೆಗಳು ಬಹಳ ಇವೆ. ಈ ಒಂದು ಶನಿಯ ಒಂದು ಪ್ರಭಾವದಿಂದ ಕಾಲು ನೋವು ಅಥವಾ ಕಣ್ಣಿನ ಸಮಸ್ಯೆಗಳು ಕಾಣಿಸಿಕೊಳ್ಳುವಂಥ ಸಾಧ್ಯತೆಗಳು ಬಹಳ ಇದೆ. ನಿಯಮಿತವಾಗಿ ಯೋಗ ಮತ್ತು ಧ್ಯಾನ ಮಾಡಿ ಅತಿ ಹೆಚ್ಚು ನಿಮಗೆ ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿ ಸಿಗುವಂಥ ಸಾಧ್ಯತೆಗಳು ಬಹಳ ಇದೆ. ಇನ್ನು ಈ ಒಂದು ರಾಶಿಯವರಿಗೆ ಮೊದಲನೇದಾಗಿ ಪರಿಹಾರ ತಿಳಿಸಿಕೊಡೋದಾದ್ರೆ, ಪ್ರತಿ ಶನಿವಾರದಂದು ಶನೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಲ್ಲಿ ನೀವು ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಅದಾದ ನಂತರ ಶನೇಶ್ವರ ಸ್ವಾಮಿಯೇ ನಮಃ ಎಂದು ನಾಮಸ್ಮರಣನ ಪಠನೆ ಮಾಡಿ. ಇದರಿಂದ ನಿಮಗೆ ಸಮಸ್ಯೆಗಳು ಶನಿ ದಶೆಯಿಂದ ದೂರ ಆಗುವಂಥ ಲಕ್ಷಣಗಳು ಬಹಳ ಇವೆ. ಇದರ ಜೊತೆಗೆ ಪ್ರತಿದಿನ ಹನುಮಾನ್ ಚಾಲಿಸನ್ನ ಪಠನೆ ಮಾಡಿ. ಇದರಿಂದ ನಿಮಗೆ ಧೈರ್ಯ ಹೆಚ್ಚಳ ಜಾಸ್ತಿ ಆಗುವಂಥ ಲಕ್ಷಣಗಳು ಬಹಳ ಇವೆ. ಆದಷ್ಟು ಅತಿ ಹೆಚ್ಚು ಬಡವರಿಗೆ, ಅಂಗವಿಕಲರಿಗೆ ಅನ್ನದಾನ ಮಾಡುವಂಥದ್ದು ಬಹಳ ಉತ್ತಮ. ಈ ಒಂದು ರಾಶಿಯವರಿಗೆ ಒಂದು ಅದೃಷ್ಟದ ಸಂಖ್ಯೆ ಅಂತ ನೋಡೋದಾದ್ರೆ 1, 9 ಮತ್ತೆ 5 ಇದಾಗಿತ್ತು 2026ರ ಜನವರಿ ತಿಂಗಳ ಮೇಷರಾಶಿಯವರ ಮಾಸ ಭವಿಷ್ಯ. ಮುಂದಿನ ಒಂದು ವಿಡಿಯೋಗಳಲ್ಲಿ ಸಿಗೋಣ. ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು.